ಅಟ್ಟಾಡಿಸಿ ಹೊಡೆದಿದ್ ಯಾರು? ರಸ್ತೆಯಲ್ಲೇ ರಕ್ತ ಹರಿದು ನಟಿಮಣಿಯನ್ನ ಹೊಡೆದಾಕಿದ್ದಾರೆ. ಬೆಂಗಳೂರಿನ ರಾಮಮೂರ್ತಿ ನಗರದಲ್ಲಿ ಪತ್ನಿ ಮೇಲೆ ಹಲ್ಲೆ ನಡೆಸಿದ್ದಾರೆ. ನಂಬಿ ಬಂದ ಹೆಂಡತಿಯನ್ನ ಅಟ್ಟಾಡಿಸಿ ನಡು ರೋಡ್ನಲ್ಲಿ ಗಂಡ ಹೊಡೆದಿದ್ದಾರೆ. ಹೆಣ್ಣು ಕೊಟ್ಟ ಅತ್ತೆ ಮಾವನ ಮೇಲೂ ಕೂಡ ಹೊಡೆದಿದ್ದಾನೆ, ಹಲ್ಲೆ ಮಾಡಿದ್ದಾನೆ. ಈ ಪಾಪಿ ಮಾವನಿಗೆ ಸ್ಟ್ರೋಕ್ ಆಗಿದೆಯಂತೆ, ಆದ್ರೂ ಕೂಡ ಕರುಣೆ ತೋರಿಸಿಲ್ಲ. ಮಗುವಿನ ಮುಂದೆಯೇ ಪತ್ನಿ ಜೋಶಿತಾಗೆ ಹೊಡೆದಿದ್ದಾನೆ, ರಕ್ತ ಬರೋ ಹಂಗೆ ಹೊಡೆದಿದ್ದಾನೆ. ಅತ್ತೆಗೆ ಹೊಡೆದಿದ್ದಾನೆ, ತಂದೆಗೂ ಹೊಡೆದಿದ್ದಾನೆ, ಅಂದ್ರೆ ಮಾವನಿಗೂ ಹೊಡೆದಿದ್ದಾನೆ. ಕೆಲ ಸೀರಿಯಲ್ಗಳಲ್ಲಿ ಈಕೆ ಜೋಶಿತಾ ನಟಿಸಿದಾರಂತೆ. ಹೇಳ್ಕೊಳ್ಳೋಕೆ ಅಖಿಲ ಭಾರತ ಜನಸೇವಾ ಸಮಿತಿಯ ಅಧ್ಯಕ್ಷ ಪಬ್ಗೆ ಕರೆದುಕೊಂಡು ಹೋಗಿ ಮತ್ತೊಬ್ಬರ ಜೊತೆ ಮಲ್ಕೋ ಅಂತ ಗಂಡ ಅನ್ನಿಸ್ಕೊಂಡು ಒತ್ತಾಯ ಮಾಡ್ತಾ ಇದ್ನಂತೆ. ಬೇರೆ ಹುಡುಗಿಯನ್ನ ಪರಿಚಯ ಮಾಡ್ಕೊಡು, ನನ್ನ ಜೊತೆ ಕಳ್ಸು ಅಂತ ಪಟ್ಟು ಹಿಡಿತಾ ಇದ್ನಂತೆ. ಹಲ್ಲೆ ಮಾಡಿರುವ ಸುರೇಶ್ ನಾಯ್ಡು ವಿರುದ್ಧ FIR ದಾಖಲಾಗಿದೆ. ಹೆಣ್ ಕೊಟ್ಟು ಮಾವ, ಕಣ್ ಕೊಟ್ಟು ದೇವ್ರಿಗೆ ಸಮ ಅಂತಾರೆ. ಬಟ್ ಇವನ್ ಯಾರು, ಇವನ್ ತಲೆ ಕೆಟ್ಟವನ್ ಗೊತ್ತಿಲ್ಲ. ಹೆಂಡತಿಯನ್ನ ಹೆಂಡತಿ ರೀತಿಯಲ್ಲಿ ಬಳಸ್ಕೊಂಡಿಲ್ಲ, ಬದಲಾಗಿ ಈಗ ಅಜಯ್ ನೀಡ್ತಾರೆ. ಅಜಯ್, ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅಂತಾರೆ. ಮನೆ ಒಳಗೆ ಇರ್ಬೇಕಾಗಿರೋ ಸಂಸಾರದ ಗುಟ್ಟು ಈ ರೀತಿ ಬೀದಿ ರಟ್ಟಾಗಿರೋದು ಯಾವ ಕಾರಣಕ್ಕೆ? ವಿಚಾರ ಏನಾಗ್ತಾ ಇದೆ ವಿದ್ಯಾ? ಅಂದ್ರೆ ಇವರಿಬ್ರು ಕೂಡ ಮದ್ವೆ ಆಗಿ ಕಳೆದ 2 ವರ್ಷದಿಂದನೂ ಕೂಡ ಸಂಸಾರವನ್ನ ಮಾಡಿರ್ತಾರೆ. 1.5 ವರ್ಷದ ಮಗು ಕೂಡ ಇರುತ್ತೆ. ಆದ್ರೆ ಕೆಲವೊಂದಷ್ಟು ದಿನಗಳ ಹಿಂದೆ ಈತನ ಕಾಟ ಕೂಡ ಜಾಸ್ತಿ ಆಗಿರುತ್ತೆ. ಈ ಹಿನ್ನೆಲೆ ಪತ್ನಿ ಜೋಶಿತಾ ಏನಿರ್ತಾಳೆ, ಆಕೆ ಆತನನ್ನ ಬಿಟ್ಟು ನೇರವಾಗಿ ಕಳೆದ 7-8 ತಿಂಗಳಿಂದನೂ ಕೂಡ ತಾಯಿಯ ಮನೆಯಲ್ಲಿ ವಾಸವನ್ನ ಮಾಡ್ತಾ ಇರ್ತಾರೆ. ಆದ್ರೆ ಈತ ಯಾವತ್ತೂ ಕೂಡ ಹೆಂಡತಿ ಬೇಕು ಅಂತ ಹೇಳಿ ಹೋಗೋದೇ ಇಲ್ಲ. ಜೊತೆಗೆ ಮಗಳನ್ನು ಕೂಡ ಖರ್ಚಿಗೆ ತಿಂಗಳಿಗೆ ಇಷ್ಟು ಅಂತ ಕೊಡ್ತೀನಿ ಅಂತ ಹೇಳಿ ಈ ಸುರೇಶ್ ನಾಯ್ಡು ಅಂತ ಏನಿದ್ದಾನೆ ಆತ ಹೇಳ್ಕೊಂಡಿರ್ತಾನೆ. ಜೊತೆಗೆ ಈತ ಅಖಿಲ ಭಾರತ ಜನಸೇವಾ ಸಮಿತಿ ಅಧ್ಯಕ್ಷ ಅಂತ ಹೇಳ್ಕೊಂಡು ಕೆಲವೊಂದಷ್ಟು ಫ್ರಾಡ್ ಕೆಲಸಗಳನ್ನ ಮಾಡ್ಕೊಂಡು ಜೊತೆಗೆ ಕೆಲವೊಂದಷ್ಟು ಹಣ ಮಾಡುವ ಉದ್ದೇಶದಿಂದ ರೌಡಿಸಂ ಕೂಡ ಮಾಡ್ತಾ ಇದೆ ಅಂತ ಹೇಳಿ ಪತಿಗೂ ಕೂಡ ಗೊತ್ತಾಗಿರುತ್ತೆ. ಈ ಹಿನ್ನೆಲೆ ಆತನನ್ನ ಬಿಟ್ಟು ನೇರವಾಗಿ ತನ್ನ ತಾಯಿ ಮನೇಲಿ ಉಳ್ಕೊಂಡಿರ್ತಾಳೆ. ಆದ್ರೆ ನಿನ್ನೆ ಯಾವಾಗ ಕಳೆದ ಹಲವು ತಿಂಗಳಿಂದನೂ ಕೂಡ ಮಗಳಿಗೆ ಕೊಡ್ಬೇಕಾದಂತಹ ಸಹಾಯದ ಹಣ ಏನಿರುತ್ತೆ, ಅಂದ್ರೆ ತಿಂಗಳಿಗೆ ಇಷ್ಟು ಖರ್ಚಂತ ನಾನು ಕೊಡ್ತೀನಿ ಅಂತ ಹೇಳಿ ಒಪ್ಕೊಂಡಿರ್ತಾನೆ. ಆದ್ರೆ ಯಾವುದೇ ಹಣವನ್ನ ಕೊಟ್ಟಿರೋದಿಲ್ಲ. ಹೀಗಾಗಿ ತಾಯಿ ಏನಿದ್ರೆ ಅವರು ಕೂಡ ಹೋದಂತ ಸಂದರ್ಭದಲ್ಲಿ ಮಾತುಕತೆಯನ್ನ ಆಡ್ತಾ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಮನೆಯ ಮುಂಭಾಗದಲ್ಲಿ ಅಂದ್ರೆ ಬೆಂಗಳೂರಿನ ಚನ್ನಸಂದ್ರ ಬಳಿ ಆತನ ಮನೆಯ ಮುಂದೆಯಲ್ಲೇ ಈ ರೀತಿಯಾಗಿ ದೌರ್ಜನ್ಯವನ್ನ ಎಸಗಿರುವಂತದ್ದು. ಸಿಕ್ಕ ವಸ್ತುಗಳಿಂದನ ಜೊತೆಗೆ ಕಾಲಿನಿಂದ ಒದ್ದು ಇಬ್ರಿಗೂ ಕೂಡ ಹಲ್ಲೆಯನ್ನ ಮಾಡಿರ್ತಾರೆ. ಜೊತೆಗೆ ಅವರ ತಂದೆ ಏನಿದ್ದಾರೆ ಅವರು ಕೂಡ ನಿವೃತ್ತ ಆಗಿರುವಂತ ಒಬ್ಬ KSRTC ಡ್ರೈವರ್ ಅನ್ನೋದು ಕೂಡ ಮಾಹಿತಿ ಸಿಗ್ತಾ ಇದೆ. ಅವರು ಕೂಡ ಈ ಹಿಂದೆ ಕೂಡ ಸ್ಟ್ರೋಕ್ ಅನ್ನ ಹೊಡೆದಿರ್ತಾರೆ. ಅವ್ರಿಗೆ ಕಾಲು ಸ್ವಾಧೀನ ಕೂಡ ಕಡಿಮೆ. ಸುದ್ದಿ ಓದಿದ್ವಿ ಅಜಯ್, ಆತನಿಗೇನೋ ಹೆಣ್ಣು ಮಕ್ಳು ಚಟ ಇತ್ತಂತೆ, ಬೇರೆ ರೀತಿಯಲ್ಲಿ ವರ್ತಿಸ್ತಾ ಇದ್ದಂತೆ ಹೆಂಡತಿ ಹತ್ರ, ಅದೆಲ್ಲ ಸುಳ್ಳ? ಖಂಡಿತ ಈ ಒಂದು ಆರೋಪವನ್ನ ಜೋಶಿತಾ ಪತ್ನಿ ಏನಿದ್ರೆ ನೇರವಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಆತ ಬೇರೆ ಸ್ನೇಹಿತರ ಜೊತೆ ಹೋಗ್ಬೇಕು ನೀನು, ನನಗೆ ಹೇಳಿದವ್ರ ಜೊತೆ ಮಲ್ಕೋಬೇಕು ನೀನು, ನನಗೆ ದುಡ್ಡೇ ಮುಖ್ಯ ಅಂತ ಹೇಳ್ತಾ ಸಾಕಷ್ಟು ಹೇಳಿಕೆಯನ್ನ ಕೊಟ್ಟಿದ್ದಂತೆ. ಆ ರೀತಿಯಾಗಿ ಟಾರ್ಚರ್ ಕೂಡ ಕೊಟ್ಟಿದ್ದಾನಂತೆ ಹೇಳಿ ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಜೊತೆಗೆ ಅವರ ಸ್ನೇಹಿತರು ಅಂದ್ರೆ ಈ ಪತ್ನಿ ಜೋಶಿತಾ ಏನಿದ್ರೆ ಅವರ ಸ್ನೇಹಿತರು ಯಾರಾದ್ರೂ ಚೆನ್ನಾಗಿರುವಂತ ಹುಡುಗಿ ಜೊತೆ ಫ್ರೆಂಡ್ಸ್ ಆದ್ರೆ ಅವ್ರನ್ನ ನನ್ಗೂ ಫ್ರೆಂಡ್ ಮಾಡ್ಕೊಡು, ಅವ್ರನ್ನ ನನ್ನ ಜೊತೆ ಕಳಿಸ್ಕೊಡು ಅಂತ ಹೇಳಿ ಈ ರೀತಿಯಾಗಿ ವಿಚಿತ್ರವಾಗಿ ಮಾನಸಿಕವಾಗಿ ದೈಹಿಕವಾಗಿ ಸಾಕಷ್ಟು ಕೀಟ್ಲೆಯನ್ನ ಕೊಡ್ತಾ ಇದ್ದ ಅಂತ ಹೇಳಿ ನೇರವಾಗಿ ಪತ್ನಿ ಜೋಶಿತಾ ಆರೋಪವನ್ನು ಕೂಡ ಮಾಡ್ತಾ ಇರುವಂತದ್ದು. ಸದ್ಯ ನೆನೆ MLC ಅಲ್ಲೇ ಆದಂತ ಸಂದರ್ಭದಲ್ಲಿ MLC ರಿಪೋರ್ಟ್ ಅನ್ನು ಕೂಡ ಮಾಡ್ಕೊಂಡು ನಂತರ ರಾಮಮೂರ್ತಿ ನಗರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಆತನ ವಿರುದ್ಧವಾಗಿ ದೂರನ್ನು ಕೊಟ್ಟಿದ್ದಾರೆ. ಈ ಹಿಂದೆ ಕೂಡ ಆತನ ವಿರುದ್ಧವಾಗಿ ಶಿವಾಜಿನಗರ ಪೊಲೀಸ್ ಸ್ಟೇಷನ್ ಅಂದ್ರೆ ಮಹಿಳಾ ಪೊಲೀಸ್ ಸ್ಟೇಷನ್ ಕೂಡ ದೂರನ್ನ ದಾಖಲಿಸಿದ್ರು. ಜೊತೆಗೆ ಈಗ FIR ಆಗಿರೋದ್ರಿಂದ ತನಿಖೆಯನ್ನು ಕೂಡ ಪೊಲೀಸರು ನಡೆಸ್ತಾ ಇದ್ದಾರೆ. ವಿದ್ಯಾ, ಧನ್ಯವಾದ ಅಜಯ್ ಡೀಟೇಲ್ಸ್ಗೆ.